ವೆಲ್ಕಮ್ ಟು ಡೇ 1 ಆಫ್ ಬಲ್ಕಿಂಗ್ ಸೀರೀಸ್. ಈ ಸೀರೀಸ್ ಅಲ್ಲಿ ನಾನು 85 kg ವರೆಗೂ ಬಲ್ಕ್ ಮಾಡಿ ಆಮೇಲೆ ಕಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ 2 ಲೀಟರ್ ವಾಟರ್ ಬಾಟಲ್ ಫಿಲ್ ಮಾಡಿ ರೆಡಿ ಮಾಡ್ಕೊಂಡೆ. ಇವತ್ತಿಂದ ನಾನು ಕ್ರೇಟಿನ್ ಆಗ್ತಿರೋದ್ರಿಂದ 4 ಲೀಟರ್ ಕುಡಿಲೇಬೇಕು, ಇಲ್ಲಾಂದ್ರೆ ನನ್ನ ಕಿಡ್ನಿ. ಶೇಕ್ ಕುಡಿದಿದ್ದಾದ್ಮೇಲೆ ಮಜ್ಜಿಗೆ ರೆಡಿ ಮಾಡೋಣ ಅಂತ ಹೋದೆ. ಹೈಡ್ರೇಷನ್ಗೆ ವಾಟರ್ನ ಕುಡಿತಾ ಇದ್ದ. ಟಿಫನ್ ಮಾಡ್ಕೊಂಡು ಫ್ಲಿಪ್ಕಾರ್ಟ್ ಇಂದ ಏನೋ ಪಾರ್ಸಲ್ ಬಂದಿತ್ತು, ಅದನ್ನ ಇಸ್ಕೊಳ್ಳೋಣ ಅಂತ ಹೋದೆ. ಶಿಕಾಕಾಯಿ, ನ್ಯಾಚುರಲ್ ರೀತಾ, ಹೈಬಿಸ್ಕಸ್, ಪ್ಯೂರ್ ಆಮ್ಲಾ, ಬ್ರಿಂಗರಾಜ್, ಇದೆಲ್ಲ ಪ್ರಾಡಕ್ಟ್ ಮಿಕ್ಸ್ ಮಾಡಿ ಅಮ್ಮ ಮನೇಲೇನೆ ನ್ಯಾಚುರಲ್ ಆಗಿ ಶಾಂಪೂ ಪೌಡರ್ ರೆಡಿ ಮಾಡ್ತಾ ಇದಾರೆ. ಓಕೆನಾ? ಸೊ ಇನ್ಮೇಲೆ ಅಂಗಡಿದೆಲ್ಲ ಶಾಂಪೂ ಯೂಸ್ ಮಾಡೋದು ಬೇಡ ಅಂತ. ಅಲ್ಲ, ಇದೆಂತದಿದೆ? ವಿಡಿಯೋ ಮಾಡ್ತಾ ಇದೀನಿ, ಬ್ಲಾಗ್ ಅಲ್ಲಿ ಹಾಕ್ತೀನಿ. ಟ್ಯಾಂಕ್ ಹೆಚ್ಚಿನ ಸಾಯ್ತ್ಯ ಮಗ್ನೆ. ಏನು ಬಿಡದ, ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಬೇಗ ಬೇಗ ರೆಡಿಯಾಗಿ ಜಿಮ್ ಕಡೆ ಹೊರಟೆ. ಇವತ್ತು ಜಿಮ್ಗೆ ಸ್ವಲ್ಪ ಬೇಗ ಹೊರಡ್ತಾ ಇದ್ದೀನಿ, ಯಾಕಂದ್ರೆ ಕ್ರೇಟಿನ್ ಬಂದಿತ್ತು. ಅದ್ರ ವಿಡಿಯೋ ಜೊತೆಗೆ ಸ್ವಲ್ಪ ಕಾಮಿಡಿ ವಿಡಿಯೋಸ್ ಮಾಡೋಣ ಅಂತ. ನಾನು ಜಿಮ್ಮಿಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಬಾಯ್ಸ್ ಎಲ್ಲ ಆಗ್ಲೇ ಬಂದಿದ್ರು. ನಿನಗೆ ಬಂತು ಟೈಮು, ಮೂಟೆ ಕಟ್ತಾರೆ. ಬೇರೆ ಯಾರು ನಾಮ ಹಾಕದ್ ಬೇಡ ಅಂತ ನೀವೇ ಫಸ್ಟ್ ಹಾಕೊಂಡ್ಬಿಟ್ಟಿರೋದು. ಹಂಗಾದ್ರೆ ನಾನ್ ಮನೇಲಿ ಹಾಕೊಂಡೆಲ್ಲ ನೋಡ್ರಿ ಎಂತ ಜನ ಇರ್ತಾರೆ. ಹಂಗೆ ಕುತ್ಬಿಟ್ರೆ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು ಹಂಗೆ. ನಾನ್ ತಂದಿರೋ ಬಾಟ್ಲು ಕ್ವಾಲಿಟಿನ ಫುಲ್ಲು ಡೀಟೇಲ್ ಆಗಿ ನಮ್ಮ ಕೋಚ್ಗಳು ಚೆಕ್ ಮಾಡ್ತಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಜಿಮ್ಗೆ ಬೇಗ ಬಂದಿದ್ದು ವಿಡಿಯೋ ಮಾಡೋಕ್ಕಲ್ವಾ, ಯಾವುದು ಕರೆಕ್ಟಾಗಿರೋ ಐಡಿಯಾ ಸಿಗ್ತಿರ್ಲಿಲ್ಲ. ಅದಕ್ಕೆ ಒಂದು 2-3 ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ವಾರ್ಮ್ ಅಪ್ ಮಾಡೋಣ ಅಂತ ಹೋದ್ರೆ ಇವ್ನು ನೋಡ್ರಿ ಡಿಸೈನ್ ಆಗಿ ಒದ್ದಾಡ್ತವನೆ. ಮನೋಜ್, ಅಪ್ಪಪ್ಪ ಎಷ್ಟೊಂದು ಜನ ಹುಡುಗಿಯರು ಲೈನ್ ಆಗ್ತಾವ್ರಪ್ಪ ನಿನ್ಗೆ. ಟೋಟಲ್ 78 kg ಇದ್ದೀನಿ ಇವಾಗ. ನಾನು ಜಿಮ್ ಸ್ಟಾರ್ಟ್ ಮಾಡಿದಾಗ ನಾನು 71 kg ಇದೆ ಅಷ್ಟೇ. ಆಲ್ಮೋಸ್ಟ್ ಒಂದು 6-7 kg ವೆಯ್ಟ್ ಗೇನ್ ಆಗಿದ್ದೀನಿ. ಲ್ಯಾಟ್ರಿ. ನಾನು ಇವತ್ತು ಸ್ಟಾರ್ಟ್ ಮಾಡಿರೋ ಬಲ್ಕಿಂಗ್ ಸೀರೀಸ್ ಅಲ್ಲಿ ಟೋಟಲ್ 85 kg ವರೆಗೂ ಬಲ್ಕ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ. ಓಕೆನಾ? ಸೊ ಇವಾಗ 78 ಅಂದ್ರೆ ಎಷ್ಟು kgನಾ? ಟೋಟಲ್ ಇನ್ನ 8 kg. ಟೋಟಲ್ 7 kg ಜಾಸ್ತಿ ಆಗ್ಬೇಕು ನಾನು. ಜನ್ಮಕ್ಕೆ ಹೋಗೋ. ವಾರ್ಮ್ ಅಪ್ ಎಲ್ಲ ಮುಗಿಸ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ವರ್ಕೌಟ್ ಇದ್ದಿದ್ದು ಚೆಸ್ಟ್ ಮತ್ತೆ ಟ್ರೈಸೆಪ್. ಯಾವ ಕ್ರೀಮ್ ಯೂಸ್ ಮಾಡಲ್ಲ ನನ್ನ ಫೇಸ್ಗೆ, ಓನ್ಲಿ ನಾನು ಸಾಬೂನೆ ಹಚ್ತೀನಿ, ಅದು ಮೈಸೂರು ಸ್ಯಾಂಡಲು. ಅಷ್ಟರಲ್ಲಿ RR ವರ್ಸಸ್ CSK ಟಾಸ್ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ನಾನು ಚೆಸ್ಟ್ ವರ್ಕೌಟ್ ಕಂಪ್ಲೀಟ್ ಮಾಡಿ ಟ್ರೈಸೆಪ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಮತ್ತು ನನ್ನ ಫ್ರೆಂಡು ಪುಷಪ್ ಚಾಲೆಂಜ್ ಮಾಡಿದ್ವಿ. ಆ ಹುಡುಗಂಗೆ ಸ್ವಲ್ಪ ವರ್ಕೌಟ್ ಮಾಡಿಸಿ ನಾನು ಮತ್ತೆ ಕ್ರೇಟಿನ್ ಕುಡಿಯೋಣ ಅಂತ ಹೋದೆ.
ಕ್ರೇಟಿನ್ ಕುಡಿತೀರಾ ನೋಡ್ರಿ ಎಷ್ಟು ಜನ ನೋಡಕ್ ಬಂದವ್ರು. ಮನೆಗೆ ಹೋಗ್ತಾ ಹಾಲು ಮತ್ತು ಪನ್ನೀರ್ ತೊಗೊಂಡೆ. ಡಿನ್ನರ್ಗೆ ಅಂತ ಒಂದು ಚಪಾತಿ, ಎಗ್ ಬುರ್ಜಿ ಮತ್ತು 3 ಮೊಟ್ಟೆ ತಿನ್ಕೊಂಡೆ. ಇವತ್ತಿಗೆ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್. ಅಕ್ಕ ಒಂದು ಕಳ್ಳ ಕದಿಮುನ್ ತರ ಇಕ್ಕು ಆದ್ರೆ ಮನ್ಸು ತುಂಬಾ ಒಳ್ಳೇದಿಕ್ಕು.